ನೋಡ್ತಾ ಇರ್ಬೋದು ಈ ರೀತಿ ಜ್ಯೂಸ್ ಬಾಟಲ್ಗಳನ್ನು ನಾವು ಇದರಲ್ಲಿರ್ತಕ್ಕಂಥ ಜ್ಯೂಸ್ನ ಕುಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತಿರಲ್ವಾ. ಸೊ ಇದನ್ನು ನೀವು ಕಿಚನ್ನಲ್ಲಿ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಅದೇಗಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತೋರಿಸಿದಾಗೇ ಈ ಕ್ಯಾಪ್ಗೆ ಒಂದು 4-5 ಹೋಲ್ಸ್ಗಳನ್ನು ಈ ರೀತಿ ಹಾಕೊಳ್ಳಿ. ಹಾಕೊಂಡ ನಂತರ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಬಿಟ್ಟ ನಂತರ ಇದರಲ್ಲಿ ನೀವು ಮಸಾಲ ಐಟಮ್ಸ್ಗಳಾಗಿರ್ಬೋದು ಅಥವಾ ಸಾಲ್ಟ್ ಆಗಿರ್ಬೋದು, ಇಲ್ಲಾಂದರೆ ಈ ರೀತಿ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ನೀವು ಹಾಕ್ಕೊಂಡು ಚಪಾತಿ ಏನಾದರೂ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪನೇ ಹಿಟ್ಟು ಬೇಕಾಗಿರುತ್ತಲ್ವ. ಸೊ ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಕ್ಯಾಪ್ಗೆ ಹೋಲ್ಸನ್ನು ಹಾಕಿ ರೆಡಿ ಮಾಡಿದ್ದೀನಿ. ಸೊ ಇವಾಗ ಇದರಲ್ಲಿ ಹಿಟ್ಟನ್ನು ಫಿಲ್ ಮಾಡಿಕೊಂಡು ನಂತರ ಈ ರೀತಿ ಯೂಸ್ ಮಾಡ್ಕೊಳ್ಳೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಸೊ ನೀವು ಚಪಾತಿ ಮಾಡುವಾಗ ಟೈಲ್ಸ್ ಮೇಲ್ಗಡೆ ಎಲ್ಲನೂ ಡಟ್ಟಿ ಆಗ್ತಾ ಇರುತ್ತೆ ಹಿಟ್ಟನ್ನು ಹಾಕೊಳ್ಳುವಾಗ. ಸೊ ಈ ರೀತಿ ನೀವು ಒಂದು ಚಿಕ್ಕ ಬಾಟಲಲ್ಲಿ ಹಾಕಿ ಇಟ್ಕೊಂಡು ನೀವು ಚಪಾತಿ ಲಟ್ಟಿಸ್ಬೇಕು, ಎಷ್ಟು ಬೇಕು ಹಿಟ್ಟು ಅಷ್ಟನ್ನೇ ಮಾತ್ರ ಹಾಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.